Praise the Lord. Greetings to you all in the name of our Lord and Savior Jesus Christ. Today's Bible verse, 2 Kings chapter 6, verse 17. Then he prayed, O Lord, open his eyes and let him see. The Lord answered his prayer. 2 ಅರಸುಗಳು 6ನೇ ಅಧ್ಯಾಯ 17ನೇ ವಚನ. ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆ ಎಲೀಷ ಪ್ರವಾದಿಯ ರಕ್ಷಣೆಗಾಗಿ ದೇವರು ಕಳುಹಿಸಿಕೊಟ್ಟಿರುವಂಥ ಸೈನ್ಯವನ್ನು ಆ ಸೇವಕನಿಂದ ನೋಡಲಾಗಲಿಲ್ಲ. ಆದ್ದರಿಂದಲೇ ಇಂದಿನ ವಾಕ್ಯದಂತೆ ಎಲೀಷ ಪ್ರವಾದಿ ಪ್ರಾರ್ಥನೆ ಮಾಡುತ್ತಾರೆ. ಏನೆಂದರೆ, ಅವನ ಕಣ್ಣುಗಳನ್ನು ತೆರೆ ಸ್ವಾಮಿ, ಅವನು ಆ ಸೈನ್ಯವನ್ನು ನೋಡಬೇಕು ಎಂದು ಪ್ರಾರ್ಥಿಸಿದಾಗ ದೇವರು ಅದೇ ಕ್ಷಣದಲ್ಲಿ ಎಲೀಷ ಪ್ರವಾದಿಯ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅವನ ಸೇವಕನ ಕಣ್ಣುಗಳನ್ನು ತೆರೆದರು. ಪ್ರಿಯರೇ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇವತ್ತು ನಿನ್ನ ಕಣ್ಣುಗಳನ್ನು ತೆರೆಯಲಿಕ್ಕಿದ್ದಾರೆ. ನಿನ್ನ ಆತ್ಮೀಕ ಕಣ್ಣುಗಳನ್ನು ದೇವರು ತೆರೆಯಲಿಕ್ಕಿದ್ದಾರೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬಾ. ಯೇಸು ಸ್ವಾಮಿ ನಿನ್ನ ಕಣ್ಣುಗಳನ್ನು ಮುಟ್ಟಿ ನಿನ್ನ ಕಣ್ಣುಗಳನ್ನು ಇವತ್ತು ತೆರೆಯುತ್ತಾರೆ. ಎಲೀಷ ಪ್ರವಾದಿಯನ್ನು ಸೆರೆ ಹಿಡಿದುಕೊಂಡು ಹೋಗಲಿಕ್ಕೆ ಅರಾಮ್ಯರ ಅರಸನು ಕುದುರೆಗಳನ್ನು, ರಥಗಳನ್ನು, ದೊಡ್ಡ ಸೈನ್ಯವನ್ನು ಕಳುಹಿಸಿದನು. ಅವರು ರಾತ್ರಿಯಲ್ಲಿ ಬಂದು ಆ ಎಲೀಷ ಪ್ರವಾದಿ ವಾಸವಾಗಿರ್ತಕ್ಕಂಥ ಆ ಪಟ್ಟಣವನ್ನು ಆವರಿಸಿಕೊಂಡಿದ್ದರು. ಬೆಳಿಗ್ಗೆ ಆ ಸೇವಕನು ಎದ್ದು ಹೊರಗಡೆ ಬಂದು ನೋಡುತ್ತಾನೆ. ರಥರಥಾಶ್ವ ಸಹಿತವಾದ ಮಹಾ ಸೈನ್ಯವು ಆ ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಅವನು ಕಾಣುತ್ತಾನೆ. ಆಗ ಅವನು ಬಹಳವಾಗಿ ಹೆದರುತ್ತಾನೆ. ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂಬುದಾಗಿ ಅವನು ಎಲೀಷ ಪ್ರವಾದಿಗೆ ಕೇಳುತ್ತಾನೆ. ಆಗ ಎಲೀಷ ಪ್ರವಾದಿ ಅವನನ್ನು ಸಂತೈಸುತ್ತಾ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಿನವರಾಗಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ಯೇಸು ಸ್ವಾಮಿ ನಿನ್ನನ್ನೂ ಕೂಡ ಸಂತೈಸ್ತಾ ಇದ್ದಾರೆ. ನೀನು ಚಿಂತೆಗೊಳಗಾಗಿ, ಕಳವಳಕ್ಕೊಳಗಾಗಿ ಭಯ ಪಡ್ತಾ ಇದೆಯಾ? ಹಾಗಿರುವುದಾದರೆ ದೇವರು ಇವತ್ತು ನಿನಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ನಿನ್ನನ್ನು ಸಂತೈಸ್ತಾ ಇದ್ದಾರೆ. ಏನೆಂದರೆ, ಅವರ ಕಡೆಯಲ್ಲಿರುವವರಿಗಿಂತಲೂ, ನಿನ್ನನ್ನು ಹೆದರಿಸುವವರ ಕಡೆಯವರಿಗಿಂತಲೂ ನಿನ್ನ ಕಡೆಯವರು ಹೆಚ್ಚಾಗಿದ್ದಾರೆ. ಸೇನಾಧೀಶ್ವರನಾದ ಕರ್ತನು ನಿನ್ನೊಂದಿಗಿದ್ದಾನೆ. ಯೆಹೋವ ದೇವರು, ಯಾಕೋಬನ ದೇವರು ನಿನ್ನ ಆಶ್ರಯವಾಗಿದ್ದಾರೆ. ಆದುದರಿಂದ ನೀನು ಕರ್ತನಲ್ಲಿ ನಂಬಿಕೆ ಇಡು. ದೇವರ ವಾಕ್ಯವನ್ನು ನೀನು ನಂಬು. ಅಂದು ಎಲೀಷ ಪ್ರವಾದಿಯ ಸುತ್ತ ಕಳುಹಿಸಿಕೊಟ್ಟಿರ್ತಕ್ಕಂಥ ಆ ರಥರಥಾಶ್ವಗಳು ದೇವರು ಇವತ್ತು ನಿನ್ನನ್ನು ಕಾಪಾಡುವುದಕ್ಕಾಗಿ ನಿನ್ನ ಸುತ್ತಲೂ ಕಳುಹಿಸಿಕೊಡ್ತಾರೆ. ನನ್ನ ಪ್ರಿಯ ದೇವ ಮಗುವೆ, ನೀನು ಈ ವಾಕ್ಯವನ್ನು ಇವತ್ತು ಕೇಳಿಸಿಕೊಳ್ಳುತ್ತಿರುವಾಗ ಈ ವಾಕ್ಯವನ್ನು ನೀನು ನಂಬು. 1 ಯೋಹಾನ 4:4 ಹೇಳೋ ಪ್ರಕಾರ, ಈ ಲೋಕದಲ್ಲಿರುವವನಿಗಿಂತಲೂ ನಿನ್ನೊಳಗಿರುವಾತನು ಹೆಚ್ಚಿನವನಾಗಿದ್ದಾನೆ. ಈ ಲೋಕದಲ್ಲಿ ಯಾರಿದ್ದಾರೆ ಅಂದರೆ ಸೈತಾನನು. ನಿನ್ನೊಳಗೆ ಯಾರಿದ್ದಾರೆ ಅಂದರೆ ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ವಾಸಿಸುತ್ತಾನೆ. ಅಂದು ಎಲೀಷ ಪ್ರವಾದಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದನು. ಏನೆಂದರೆ, ಕರ್ತನೇ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ. ಕೂಡಲೇ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. ಹೌದು ನನ್ನ ಪ್ರಿಯ ದೇವಜನರೇ, ಇವತ್ತು ನೀನೂ ಕೂಡ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು. ಕರ್ತನೇ ನನ್ನ ಕಣ್ಣುಗಳನ್ನು ತೆರೆ, ಆತ್ಮೀಕ ದೃಷ್ಟಿಯಲ್ಲಿ ನಾನು ನಿನ್ನನ್ನು ನೋಡಬೇಕು ಎಂಬುದಾಗಿ ನೀವು ಬೇಡಿದಾಗ ದೇವರು ಖಂಡಿತವಾಗಿಯೂ ಇವತ್ತು ನಿನ್ನ ಕಣ್ಣುಗಳನ್ನು ಕೂಡ ತೆರೆಯುತ್ತಾರೆ. ನಿನಗಾಗಿ, ನಿನ್ನ ರಕ್ಷಣೆಗಾಗಿ ದೇವರು ಕಳುಹಿಸಿಕೊಟ್ಟಿರ್ತಕ್ಕಂಥ ರಥರಥಾಶ್ವವಾದ ಸೈನ್ಯಗಳನ್ನು ನೀನು ಕಾಣುವಂತೆ ದೇವರು ಮಾಡುತ್ತಾರೆ. ನಿನ್ನ ಕುಟುಂಬದಲ್ಲಿ ಇವತ್ತು ನೀನು ಒಂಟಿಯಾಗಿದ್ದೀಯಾ? ನಿನ್ನ ಕುಟುಂಬದವರೆಲ್ಲರೂ ನಿನಗೆ ವಿರೋಧವಾಗಿದ್ದಾರಾ? ಅವರ ಮಧ್ಯದಲ್ಲಿ ನಾನು ಒಂಟಿಯಾಗಿದ್ದೇನಲ್ಲ ಎಂಬುದಾಗಿ ನೀನು ಪರಿತಪಿಸ್ತಾ ಇದೆಯಾ? ನಿನ್ನ ಉದ್ಯೋಗದ ಸ್ಥಳದಲ್ಲಿ, ನಿನ್ನ ಸಮಾಜದಲ್ಲಿ ನೀನು ಒಂಟಿಯಾಗಿ ನನಗೆ ಸಹಾಯಕರು ಯಾರೂ ಇಲ್ಲ ಎಂಬುದಾಗಿ ಅಂಗಲಾಚುತ್ತಾ ಇರುವಿಯಾ? ಕರ್ತನು ಇವತ್ತು ನಿನ್ನನ್ನು ನೋಡ್ತಾ ಇದ್ದಾರೆ. ಇವತ್ತು ನಿನ್ನನ್ನು ನೋಡಿ ನಿನಗಾಗಿ ಆತನು, ಯೇಸು ಸ್ವಾಮಿ ನಿನಗಾಗಿ ತಂದೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಕಣ್ಣುಗಳನ್ನು ತೆರೆಯುವಂತೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು ನಿನ್ನ ಕಣ್ಣುಗಳನ್ನು ತೆರೆಯುತ್ತಾರೆ. ಸೇನಾಧೀಶ್ವರನಾದ ಕರ್ತನು ಯಾವಾಗಲೂ ನಿನ್ನ ಜೊತೆಗಿರ್ತಾರೆ. ನೀನು ಭಯಪಡಬೇಡ. ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ, ನಿನ್ನ ಪಕ್ಷದಲ್ಲಿ ನಿಂತುಕೊಂಡಿದ್ದಾನೆ. ಆದುದರಿಂದ ನೀನು ಭಯಪಡಬೇಡ. ನಿನಗಾಗಿ ಯುದ್ಧ ಮಾಡಲು ಭಯಂಕರವಾದ ಪರಾಕ್ರಮಶಾಲಿಯಾದ ದೇವರು ನಿನ್ನ ಜೊತೆಗಿದ್ದಾರೆ. ಅಂದು ಐಗುಪ್ತರನ್ನು ಹಿಂಬಾಲಿಸಿ ಬಂದಿರತಕ್ಕಂಥ ಯಾವ ರೋಗವಾಗಲಿ, ವಿರೋಧಿಗಳಾಗಲಿ ಇನ್ನು ಮುಂದೆ ಕಾಣುವುದೇ ಇಲ್ಲ ಎಂಬುದಾಗಿ ದೇವರು ಹೇಳಿದ ಹಾಗೆ, ನೀನು ಇದುವರೆಗೆ ಕೊರತೆಗಳಿಂದ ನಿಂದನೆಗೆ ಒಳಗಾಗಿ ಸಂಕಟ ಪಡುತ್ತಾ ಜೀವಿಸುತ್ತಾ ಇರುವುದಾದರೂ ನನ್ನ ಪ್ರಿಯ ದೇವ ಮಗುವೆ, ನೀನು ಇಂದಿನಿಂದ ಒಂಟಿಯಲ್ಲ. ದೇವರು ನಿನ್ನ ಪಕ್ಷದಲ್ಲಿದ್ದಾರೆ. ದೇವರು ನಿನಗಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ನೀನು ಕೊರಗುತ್ತಾ ಇರುವುದು, ನೀನು ಚಿಂತೆ ಮಾಡುತ್ತಾ ಇರುವುದು ಕರ್ತನಿಗೆ ಗೊತ್ತಿದೆ. ಆದುದರಿಂದ ಸೇನಾಧೀಶ್ವರನಾದ ಕರ್ತನು ನಿನಗಾಗಿ ಯುದ್ಧ ಮಾಡಲು ಬಂದಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಭಯಂಕರ ಶೂರನಾದ ದೇವರು ನೀನಾಗಿದ್ದುಕೊಂಡು ನಮ್ಮ ಜೊತೆಗೆ ಇರುವಂಥ ದೇವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಒಂಟಿಗರಾಗಿ, ಚಿಂತಿತರಾಗಿ, ನನಗೆ ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ ಬಹಳವಾಗಿ ಬಳಲಿ ಹೋಗಿದ್ದಾರೆ ಕರ್ತನೆ. ಪರಿತಪಿಸ್ತಾ ಇದ್ದಾರೆ ಕರ್ತನೆ. ನಿನ್ನ ಮುಂದೆ ಇವತ್ತು ಅಂಗಲಾಚಿ ಬೇಡ್ತಾ ಇದ್ದಾರೆ ಕರ್ತನೆ. ಸಹಾಯಕ್ಕಾಗಿ ತಮ್ಮ ಕೈಗಳನ್ನು ಚಾಚಿದ್ದಾರೆ ಸ್ವಾಮಿ. ನೀನವರನ್ನು ಆಶೀರ್ವದಿಸಪ್ಪ, ನೀನವರನ್ನು ಸಹಾಯ ಮಾಡು ಸ್ವಾಮಿ. ಸೇನಾಧೀಶ್ವರನಾದ ಪ್ರಭುವೇ, ನಿನ್ನ ರಥಾಶ್ವಗಳನ್ನು ಅವರ ಹತ್ತಿರ ಕಳಿಸಿಕೊಡು ಸ್ವಾಮಿ. ನಿನ್ನ ಪರಿಶುದ್ಧ ದೂತರುಗಳನ್ನು ಅವರ ಬಳಿಗೆ ಕಳಿಸಿಕೊಡು ಸ್ವಾಮಿ. ನೀನೇ ಅವರ ಪಕ್ಷದಲ್ಲಿ ನಿಂತುಕೊಂಡು ಅವರಿಗಾಗಿ ಯುದ್ಧವನ್ನು ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.